ಸರ್ ಮ್ಯೂಸಿಕ್ ಬಗ್ಗೆ ಕೇಳೋದಾದರೆ ವಿ ಹರಿಕೃಷ್ಣ ಅವ್ರ ಮ್ಯೂಸಿಕ್ಕು ಆ್ಯಂಡ್ ಆ್ಯಕ್ಷನ್ ಎಲ್ಲ ಜೋರಾಗಿದೆ ಸಿನಿಮಾಲಿ ಅನ್ನೋಂಥದ್ದು. ಒಂದು ಸಣ್ಣ ಟೀಸರಲ್ಲೇ ಗೊತ್ತಾಗುತ್ತೆ, ಬೆಂಕಿ ಕಡ್ಡಿ ಹಚ್ಚೋ ಒಂದು ಸಣ್ಣ ಸೀನ್ನ ನೋಡಿದಾಗ್ಲೇ ಇದು ಸಿಕ್ಕಾಪಟ್ಟೆ ಭರ್ಜರಿ ಆ್ಯಕ್ಷನ್ ಅಂತ. ಹರಿಕೃಷ್ಣ ಅವರು ದರ್ಶನ್ ಅವರು ಒಂಥರ ಭಾಳ ಪಾಪ್ಯುಲರ್ ಕಾಂಬಿನೇಷನ್, ಸಕ್ಸಸ್ಫುಲ್ ಕಾಂಬಿನೇಷನ್. ಹೌದು. ಸೊ ಅವರಿಬ್ಬರ ಮಧ್ಯೆ ರ್ಯಾಪೋ ಚೆನ್ನಾಗಿದೆ. ಹರಿಕೃಷ್ಣ ಅವ್ರಿಗೆ ದರ್ಶನ್ ಅವ್ರ ಸಿನಿಮಾಕ್ಕೆ ಏನು ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು. ಹೌದು. ಸೊ ಅದನ್ನು ಅದ್ಭುತವಾಗಿ ಕೆಲಸ ಮಾಡಿರ್ತಾರೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ದೇ ಆರ್ ಎ ವೆರಿ ಸಕ್ಸಸ್ಫುಲ್ ಹಿಟ್ ಕಾಂಬಿನೇಷನ್. ಅದರಿಂದ ಸುಮಾರು ಸಿನಿಮಾಗಳನ್ನು ಜೊತೆಗೆ ಮಾಡಿರೋದ್ರಿಂದ ಅವ್ರಿಗೆ ಯಾವಾಗ ಏನು ಮಾಡಬೇಕು, ಯಾವ ಸಿನಿಮಾಗೆ ಏನು ಮಾಡಬೇಕು, ದರ್ಶನ್ ಅವ್ರಿಗೆ ಏನು ಕೊಡಬೇಕು ಎಲ್ಲವೂ ಗೊತ್ತಿದೆ. ಅದರಿಂದ ಅದು ಎರಡನೇ ಮಾತೇ ಇಲ್ಲ ಅದ್ರ ಬಗ್ಗೆ. ಮೇಡಮ್, ರಾಕ್ಲೈನ್ ವೆಂಕಟೇಶ್ ಅವರ ಒಂದು ಪ್ರೊಡಕ್ಷನಲ್ಲಿ ನಿಮ್ಮ ಒಂದು ಅವರ ಒಂದು ಆತ್ಮೀಯತೆ, ನಂಟು, ಸಿನಿಮಾದ ಒಂದು ಕುಟುಂಬ ಇದ್ದ ಹಾಗೆ ಒಂದು ತುಂಬ ಹಿಂದಿನಿಂದಲೂ ಆ ನಂಟಿದೆ ಅಂತ ಅನಿಸುತ್ತೆ ಅಲ್ವಾ? ಅವರ ಸಾಕಷ್ಟು ಬ್ಯಾನರ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅದು ಸಿರಿವಂತ ಆಗಿರ್ಬೋದು, ರಸಿಕಾ ಆಗಿರ್ಬೋದು, ಅವ್ರ ಕಲಾವಿದರಾಗಿರುವಾಗಲೂ ಕೂಡ ನಾನು ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ಮಿಡಿದ ಹೃದಯ ಸಿನಿಮಾದಲ್ಲಿ ಅವರು ವಿಲ್ಲನ್ನು, ಅಲ್ಲಿಂದ ಸಾರ್ ಗೊತ್ತು. ಆಮೇಲೆ ಈ ಥರದ ಸಿನಿಮಾಗಳನ್ನು ಈ ರೀತಿಯ ಒಬ್ಬ ಪ್ರೊಡ್ಯೂಸರ್ ಕೈಲಿ ಮಾತ್ರ ನಿಭಾಯಿಸೋಕೆ ಸಾಧ್ಯ ಅಲ್ವಾ? ಬಜೆಟ್ನ ಲಿಮಿಟೇಷನ್ಸ್ ಅಂತ ಇರೋದೇ ಇಲ್ಲ. ದೊಡ್ಡ ದೊಡ್ಡ ಕಲಾವಿದರು. ಹೌದು, ಬಾಯಲ್ಲಿ ಹೇಳೋದು ತುಂಬಾ ಸುಲಭ. ಕತೆಗೆ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ಒಪ್ಕೊಳ್ಳೋದು ಸುಲಭ. ಅದು ನಿಜವಾಗ್ಲೂ ನಡ್ಕೊಳ್ಳೋದಿದೆಯಲ್ಲ ತುಂಬಾನೇ ಕಷ್ಟ. ಅದು ಈ ಸೆಟ್ ಹಾಕಿದ್ವಿ, ಸೆಟ್ ಒಂದು ಹಳ್ಳಿ ಸೆಟ್ ಎಲ್ಲ ಹಾಕಿದ್ವಿ. ಮಳೆಗಾಲ ಸೆಟ್ ಪೂರ್ತಿ ನೆಂದೋಯ್ತು. ಅದಕ್ಕೆ ಪೂರ್ತಿ ಮತ್ತೆ ಹೊಸ ಸೆಟ್ಟನ್ನೆಲ್ಲ ಹಾಕಿದ್ರು. ಈ ರೀತಿ ನಿಜವಾಗ್ಲೂ ಆ ಮಾತು ಹೇಳ್ತೀವಲ್ಲ, ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೀವಿ ಅಂತ, ಆ ಮಾತಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದಾರೆ. ಯಾವತ್ತಿಗೂ ಕೂಡ ಒಂದು ದಿನದಲ್ಲಿ ಇಷ್ಟೇ ಸೀನನ್ನು ಮುಗಿಸ್ಬೇಕು, ಇಷ್ಟೊಂದು ಮುಗಿಸ್ದೇ ಹೋದರೆ ಹೇಗಪ್ಪ ಅನ್ನೋ ಒಂದು ಟೆನ್ಷನ್ನು ಡೈರೆಕ್ಟ್ರಿಗೆ ಕಾಣಲಿಲ್ಲ. ಬಿಕಾಸ್ ಯಾಕೆಂದರೆ ಪ್ರೊಡ್ಯೂಸರ್ ಆ ಥರದೊಂದು ಒತ್ತಡನ ಅವ್ರ ಮೇಲೆ ಹೇರಿರಲಿಲ್ಲ. ಅಫ್ಕೋರ್ಸ್ ತರುಣ್ ಅವರು ಸಾಕಷ್ಟು ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ರು. ಹಾಗಂದ್ಬಿಟ್ಟು ಸುಮ್ಮನೆ ಏನು ಬೇಕಾದ್ರೂ ತೆಗಿತೀನಿ ನಾನು ಸ್ಪಾಟಲ್ಲಿ ಕೂತ್ಕೊಂಡು ಅಂತಲೂ ಇವರು ಆ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಸಿನಿಮಾ ಒಂದು ಕ್ವಾಲಿಟಿ ಸಿನಿಮಾಗೆ ಎಷ್ಟು ದಿನ ಬೇಕು, ಎಷ್ಟು ದಿನದಲ್ಲಿ ನಾನು ಒಂದು ಒಳ್ಳೆ ಸಿನಿಮಾ ತೆಗಿಬಲ್ಲೆ ಅನ್ನೋ ಕ್ಲಾರಿಟಿ ನಿರ್ದೇಶಕರಿಗೂ ಇದ್ದಿತ್ತು. ನಿರ್ದೇಶಕರು ತಗೊಳ್ತಾ ಇರುವ ಇಷ್ಟು ದಿನಗಳು ವ್ಯರ್ಥ ಅಲ್ಲ ಅನ್ನುವಂಥ ಕ್ಲಾರಿಟಿ ನಿರ್ಮಾಪಕರಿಗೂ ಇತ್ತು. ಹಾಗಾಗಿ ಇವರಿಗಿಬ್ಬರಿಗೆ ಇರುವಂಥ ಕ್ಲಾರಿಟಿ ನಮಗೆ ತುಂಬ ಒಳ್ಳೆಯದು, ಹೆಲ್ಪ್ ಆಯಿತು ಅಂತ ನನಗೆ ಅನಿಸುತ್ತೆ. ಕಲಾವಿದರಿಗೆ ತುಂಬ ಆ ಪಾತ್ರಕ್ಕೆ ಏನು ಬೇಕೋ ಅಷ್ಟನ್ನೇ ನಮ್ಮ ಕಡೆಯಿಂದ ಅಭಿನಯಿಸೋಕೆ ಹೇಳ್ಕೊಡೋರು. ಸೊ ಇಟ್ ವಾಸ್ ವೆರಿ ನೀಟ್ ಕ್ವಾಲಿಟಿ ಸಿನಿಮಾ ಅಂತ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.